ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಬಡಗೇರಿಯ ಜಾನಪದ ಕೋಗಿಲೆ ದಿವಂಗತ ಸುಕ್ರಿಬೊಮ್ಮ ಗೌಡರಿಗಾಗಿ ನುಡಿ ನಮನ ಮತ್ತು ಪುಷ್ಪಾರ್ಚನೆ ಕಾರ್ಯಕ್ರಮ ನಾಟಿ ವೈದ್ಯ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಗೌಡರ ಮನೆಯ ಅಂಗಳದಲ್ಲಿ ನಡೆಯಿತು. ಸುಕ್ರಿಗೌಡರ ನಮನ ಮತ್ತು ಪುಷ್ಪಾರ್ಚನೆ ಕಾರ್ಯಕ್ರಮದ ಜೊತೆಗೆ ಜಾನಪದ ಲೋಕ ಪ್ರಶಸ್ತಿ ಪಡೆದ ಜಾನಪದ ಹಾಡುಗಾರ್ತಿ ಲಕ್ಷ್ಮೀಗೌಡ ಬೆಳಂಬಾರ ಹಾಗೂ ಇಸ್ರೋ ಅಸಿಸ್ಟೆಂಟ್ ಆಗಿ ಆಯ್ಕೆಯಾದ ಹಂದಗೌಡದ ಯುವತಿ ಕೋಕಿಲಗೌಡರನ್ನ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಹನುಮಂತಗೌಡ ಮಾತನಾಡಿ, ನಾವು ಹಾಲಕ್ಕಿ ಸಮಾಜದ 2 ರತ್ನಗಳನ್ನ ಸದ್ಯದಲ್ಲಿ ಕಳೆದುಕೊಂಡಿದ್ದೇವೆ. ಸುಕ್ರಿಗೌಡ ನಮ್ಮೆಲ್ಲರ ಶಕ್ತಿಯಾಗಿದ್ರು. ನಮ್ಮ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆನ್ನುವ ಹಂಬಲ ಅವರದ್ದಾಗಿತ್ತು. ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ. ಅಂತೆಯೇ ನಮ್ಮೂರಿನ ಜಾನಪದ ಹಾಡುಗಾರ್ತಿ ಲಕ್ಷ್ಮೀಗೌಡ ಜಾನಪದ ಲೋಕ ಪ್ರಶಸ್ತಿ ಪಡೆದಿದ್ದು, ಕುವರಿ ಕೋಕಿಲಗೌಡ ವಿಪ್ರೋ ಅಸಿಸ್ಟೆಂಟ್ ಹುದ್ದೆಗೆ ಆಯ್ಕೆಯಾಗಿದ್ದು ನಮ್ಮ ಸಮಾಜಕ್ಕೆ ಹೆಮ್ಮೆ ತಂದಿದೆ. ಈ ಕಾರಣಕ್ಕಾಗಿ ಇಂದು ಅವರನ್ನ ಸನ್ಮಾನಿಸಿ ಗೌರವಿಸುತ್ತೇವೆ ಎಂದರು. ನಮಗೆ ತುಂಬ ನೋವಾಗಿದೆ. ನಮ್ಮ ಸಮಾಜದಲ್ಲಿ 2 ಅತ್ಯಂತ ಉನ್ನತ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಸುಕ್ರಿಗೌಡರು ಮತ್ತು ತುಳಸಿಗೌಡರು ಇವತ್ತು ಕೆಲವೇ ದಿನಗಳ ಅಂತರಗಳಲ್ಲಿ ಅವರು ಇಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ. ತುಂಬಾ ನೋವಾಗ್ತಿದೆ. ಚಿಕ್ಕ ಬಡಗೇರಿಯಲ್ಲಿ ಹುಟ್ಟಿದ್ರು ಕೂಡ ಅವರ ಒಂದು ಸಾಧನೆಯನ್ನ ಇಡೀ ವಿಶ್ವಕ್ಕೆ ಪರಿಸರ ಮಾಡುವಂತಹ ಎಲ್ಲ ಮಾಧ್ಯಮಗಳು ತುಂಬಾ ನಾವು ನೆನೆಸ್ಕೊಳ್ಬೇಕಾಗಿದೆ. ಅವರಂತ ಚಿಕ್ಕ ಕುಟುಂಬದಲ್ಲಿ ಹುಟ್ಟಿಕೊಂಡ್ರು ಕೂಡ ಅವರ ಒಂದು ಖ್ಯಾತಿಯನ್ನ ಇಡೀ ಊರಿಗೆ ಪ್ರಸಾರ ಮಾಡಿ ಅವರ ಒಂದು ಸೇವೆಯನ್ನ ಇಡೀ ನಾಡಿಗೆ ಕೊಂಡಾಡಿರುವಂತಹ ಎಲ್ಲ ಗಣ್ಯರನ್ನ ನಾನು ವಂದಿಸಿ. ಕಸಪ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ, ನಾಟಿ ವೈದ್ಯ ಹನುಮಂತಗೌಡರ ನಿವಾಸದಲ್ಲಿ ಸುಕ್ರಿಗೌಡರಿಗೆ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅರ್ಥಪೂರ್ಣ. ಅಂತೆಯೇ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಗೌರವಿಸುವುದು ಮಹತ್ವದ ಕಾರ್ಯ. ಹನುಮಂತಗೌಡರ ಹೃದಯ ವೈಶಾಲ್ಯತೆಗೆ ಇದು ಸಾಕ್ಷಿಯಾಗಿದೆ ಎಂದರು. ವಿಪ್ರೋ ಅಸಿಸ್ಟೆಂಟ್ ಹುದ್ದೆಗೆ ಆಯ್ಕೆಯಾಗಿರುವ ಕೋಕಿಲಗೌಡ ಮಾತನಾಡಿ, ನನ್ನ ತಂದೆ ತಾಯಿಗಳು, ಸ್ನೇಹಿತರು ಮತ್ತು ಗುರುಗಳ ಸಹಕಾರ, ನಾಟಿ ವೈದ್ಯ ಹನುಮಂತಗೌಡರ ಮಾರ್ಗದರ್ಶನ, ನನ್ನ ಪ್ರಯತ್ನ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು ಎಂದರು. ತುಂಬಾ ಖುಷಿ ಇದೆ. ಇದಕ್ಕೆ ನಮ್ಮ ಅಪ್ಪ ಅಮ್ಮನ ಸಹಕಾರ ಮತ್ತು ನನ್ನ ಫ್ರೆಂಡ್ಸು ಹಾಗೂ ನನ್ನ ಸ್ವಂತ ಪ್ರಯತ್ನದಿಂದ ಈ ಸಾಧನೆಯನ್ನು ಮಾಡಿದ್ದೇನೆ. ಇದಕ್ಕೆ ನನಗೆ ತುಂಬ ಖುಷಿ ಇದೆ. ಇಸ್ರೋ ಅಂತ ಒಂದು ಭಾರತದ ಶ್ರೇಷ್ಠ ಸಂಸ್ಥೆಯಲ್ಲಿ ನಾನು ಅಸಿಸ್ಟೆಂಟ್ ಆಗಿ ಸೇರಿದಕ್ಕೆ ನನಗೆ ತುಂಬ ಖುಷಿ ಇದೆ. ಹಾಗೆ ನಮ್ಮ ಸಮುದಾಯದ ಜಿಲ್ಲಾ ಹಾಲಕ್ಕಿ ಸಂಘದ ಅಧ್ಯಕ್ಷರಾಗಿರುವಂತಹ ಹನುಮಂತಗೌಡ ಸರ್ ಅವರು ಹಾಗೂ ಉಳಿದ ಎಲ್ಲ ಮಹನೀಯರು ಸೇರಿ ನನಗೆ ಸನ್ಮಾನವನ್ನು ಮಾಡಿದ್ದಾರೆ. ಸೊ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಹಿರಿಯ ಪತ್ರಕರ್ತ ವಿಠಲ್ ದಾಸ್ ಕಾಮತ್ ಮಾತನಾಡಿ, ನ್ಯಾಯವಾದಿ ಉಮೇಶ್ ನಾಯ್ಕ್ ಸುಕ್ರಿಗೌಡರ ಹೋರಾಟ ಮತ್ತು ಒಡನಾಟ, ಅವರು ಗೌರವಿಸುವ ರೀತಿಯನ್ನ ನೆನೆದು ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಬೆಳಂಬರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾದೇವಗೌಡ, ಹನುಮಂತಗೌಡರ ತಾಯಿ ಸಣ್ಣಮ್ಮ ಬೊಮ್ಮುಗೌಡ, ಜಾನಪದ ಲೋಕಶ್ರೀ ಪ್ರಶಸ್ತಿ ಪುರಸ್ಕೃತ ಲಕ್ಷ್ಮೀಗೌಡ, ಸೋಮಿಗೌಡ, ತುಳಸಿಗೌಡ, ಮಂಕಾಳಿಗೌಡ ಸೇರಿದಂತೆ ಇತರರಿದ್ದರು. ನಾಟಿ ವೈದ್ಯ ಹನುಮಂತಗೌಡ ಸ್ವಾಗತಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಹೋಗುವಾಗ ಅವಂಗನ ಮಾಲೆ, ಬರುವಾಗ ಮಣಿಯ ಮಾಲೆ, ನಿಜಿಯಾರೆ ಕೊಟ್ಟೆ ಕಳೋಗಿರೋ, ಹಿರಿಯಾರೆ ಕೊಟ್ಟೆ ಕಳಗೆರೆ ಶುಕ್ರಕಾನೆ, ಸಾವಿರ ಜನರೇ ಕೊಡುವಾರೋ, ಸಾವಿರ ಜನರೇ ಕೊಡುವಾರೆ ಶುಕ್ರಕಾನೆ, ಗಂಗಾಧರೆ ಮಾಲೆ ದರೋಚಾಳೋ. ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು ದಾಂಡೇಲಿಯ ಹಳಿಯಾಳ ರಸ್ತೆಯ ಅಲೈಡ್ ಏರಿಯಾ ಹಾಗೂ ಬಸವೇಶ್ವರ ನಗರದಲ್ಲಿ ನಿರ್ಮಿಸಿದ್ದ 2 ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡವನ್ನು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ಶುಕ್ರವಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆರ್.ವಿ. ದೇಶಪಾಂಡೆಯವರು, ದಾಂಡೇಲಿಯ ಹಲವು ಪ್ರದೇಶದಲ್ಲಿ ಕಾಗದ ಕಂಪನಿಯವರು ಅಂಗನವಾಡಿ ಕೇಂದ್ರವನ್ನ ತಮ್ಮ ಸಿಎಸ್ಆರ್ ಯೋಜನೆಯಡಿಯಲ್ಲಿ ನಿರ್ಮಿಸಿದ್ದು, ಇಂದು ಅಲೈಡ್ ಏರಿಯಾ ಮತ್ತು ಬಸವೇಶ್ವರ ನಗರದ ಅಂಗನವಾಡಿ ಕೇಂದ್ರಗಳು ಲೋಕಾರ್ಪಣೆಗೊಂಡಿದೆ.
ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾಮಾಜಿಕ ಸೇವೆ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು. ಈ ಅಂಗನವಾಡಿ ಕಟ್ಟಡಗಳ ಸದ್ಬಳಕೆ ಆಗಬೇಕು ಹಾಗೂ ಅಂಗನವಾಡಿ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಶಿಕ್ಷಣದ ವಿಚಾರದಲ್ಲಿ ಇಲಾಖೆ ಮತ್ತು ಅಂಗನವಾಡಿ ಕಾರ್ಯಕರ್ತರು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಹಾಗಾಗಿ ನಾನು ಯಾವಾಗಲೂ ಇದ್ರ ಮೇಲೆ ಒತ್ತಿಟ್ಟಿದ್ದೆ. ಈ ಎರಡು ಅಂಗನವಾಡಿ ಇವತ್ತಿನ ಉದ್ಘಾಟನೆ ಮಾಡಿದರೆ ವೆಸ್ಟ್ ಕೋಸ್ಟ್ ಪೆಂಪಿಲ್ ಅವರು ನಮ್ಮ CSR ಅವರು ಮಾಡಿದ್ದಾರೆ. ದಾಂಡೇಲಿ ಇನ್ನೂ ಕೆಲವು ಕಡೆ ಅಂಗನವಾಡಿಗಳು ಆಗಬೇಕು, ಅದು ಕೆಲವು ಕಡೆ ಜಗದ ಸಮಸ್ಯೆ. ಹಾಗಾಗಿ ಅದು ಸಹ ಕ್ರಮೇಣ ಅಂಗನವಾಡಿ ಕಟ್ಟಡವಾಗಿ ತರಲಿಕ್ಕೆ ಎಲ್ಲರೂ ಸಹಕಾರದಿಂದ ಪ್ರಯತ್ನ ಮಾಡಲಾಗುತ್ತೆ. ಇದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕಾಗಿದೆ, ವಿದ್ಯೆ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಬೇಕಾಗಿದೆ. ಹಾಗಾಗಿ ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಇದು ಕೆಂತ ವಿದ್ಯಾಲಯದ ನಾಡಿನಲ್ಲಿ ಆ ಒಳ್ಳೆಯ ಸಂಸ್ಥೆ ಪೂಜ್ಯ ದಿವಂಗತ ದೇಸಾಯಿ ಅವರು ಪ್ರಾರಂಭ ಮಾಡಿದ ಸಂಸ್ಥೆ. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷೆ ಶಿಲ್ಪಾ ಕೊಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮಲಿಂಗ ಜಾಧವ್, ಹಳಿಯಾಳ ರಸ್ತೆಯ ನಗರಸಭಾ ಸದಸ್ಯ ಪ್ರೀತಿ ನಾಯರ್, ಸರಸ್ವತಿ ರಜಪೂತ್, ಬಸವೇಶ್ವರ ನಗರದ ನಗರಸಭಾ ಸದಸ್ಯೆ ರಮಾ ರವೀಂದ್ರ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಪೌರಾಯುಕ್ತ ವಿವೇಕ್ ಬನ್ನೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ CT ಹಾದಿಮನಿ, ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾ ಲಕ್ಷ್ಮೀದೇವಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕ ವಿಭಾಗದ ಹಿರಿಯ ಅಧಿಕಾರಿಗಳಾದ ರಾಘವೇಂದ್ರ JR, ರಾಜೇಶ್ ತಿವಾರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಹಾಗೂ ನಗರಸಭಾ ಸದಸ್ಯರು ಉಪಸ್ಥಿತರಿದ್ದರು. ತಲಾ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಅಂಗನವಾಡಿಗಳು ನಿರ್ಮಿಸಲಾಗಿದೆ ಎಂದು ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ತಿಳಿಸಿದ್ದಾರೆ. ಅಂಗನವಾಡಿ ಕಟ್ಟಡದ ಉದ್ಘಾಟನೆಯ ಸಂದರ್ಭದಲ್ಲಿ ಶಾಸಕ RV ದೇಶಪಾಂಡೆಯವರು ಅಂಗನವಾಡಿಯ ಪುಟಾಣಿ ಮಕ್ಕಳನ್ನ ಪ್ರೀತಿಯಿಂದ ಮಾತನಾಡಿಸಿ ಕೆಲಕಾಲ ಮಕ್ಕಳ ಜೊತೆ ಆಟವಾಡಿದ್ರು. ಅಂಕೋಲಾ ಬಾವಿಕೇರಿ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬ ಅತ್ಯಂತ ಅದ್ದೂರಿಯಾಗಿ ಸಮೂಹ ಸಂಪನ್ಮೂಲ ಕೇಂದ್ರ ಬಾವಿಕೇರಿ ಇದರ ಆವರಣದಲ್ಲಿ ನಡೆಯಿತು. ಮಕ್ಕಳ ಯಕ್ಷಗಾನ, ಕೋಲಾಟ, ನೃತ್ಯದ ಮೂಲಕ ಸ್ವಾಗತವನ್ನ ಕೋರಲಾಯಿತು. ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಗೇರಿ ಇವರ ವಾದ್ಯಗಳೊಂದಿಗೆ ಬಾವಿಕೆರೆಯ ಕಲಿಕಾ ಹಬ್ಬದ ಉತ್ಸವವು ವಿಶೇಷತೆಗೆ ಸಾಕ್ಷಿಯಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್ ಕಾರ್ಯಕ್ರಮವನ್ನ ಉದ್ಘಾಟಿಸಿ, ಶಿಕ್ಷಣ ಇಲಾಖೆ ಇಂತಹ ಉತ್ತಮ ಕಾರ್ಯಕ್ರಮಗಳ ಆಯೋಜನೆಗೆ ಗ್ರಾಮ ಪಂಚಾಯಿತಿಯ ಸಂಪೂರ್ಣ ಸಹಕಾರವಿದೆ ಎಂದರು. ಅತಿಥಿಗಳಾದ ಉದಯ್ ವಾಮನ್ ನಾಯಕ್ ಮಾತನಾಡಿ, ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಕಡೆ ಒಲವು ತೋರದೆ ನಮ್ಮ ಕನ್ನಡ ಮಾಧ್ಯಮದಿಂದಲೇ ಉನ್ನತ ಹುದ್ದೆಗೇರಿದ ಸಾಧನೆ ತೋರಿದ ಮಹನೀಯರ ಉದಾಹರಣೆಯೊಂದಿಗೆ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ದಾಖಲಾತಿಯನ್ನ ಕೈಗೊಳ್ಳಬೇಕು ಎಂದು ಹೇಳಿದರು. ನಿವೃತ್ತ ಉಪನ್ಯಾಸಕ ಸುಬ್ರಾಯ್ ನಾಯಕ್ ಕಲಿಕಾ ಹಬ್ಬದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆ ಬೀರಮ್ಮ ನಾಯಕ್, ಶಿಕ್ಷಣ ಇಲಾಖೆಯ ಸಂಯೋಜಕ ರಚನಾ ನಾಯಕ್, ಅಂಕೋಲಾದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಪದ್ಮಾ ನಾಯಕ್, ಅಂಕೋಲಾ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಕ್ಷೇತ್ರ ಸಮನ್ವಯಾಧಿಕಾರಿ ದೇವರಾಯ ನಾಯಕ್ ಮಾತನಾಡಿದರು. ಡಯಟ್ ಕುಮಟಾದ ಹಿರಿಯ ಉಪನ್ಯಾಸಕಿ ಶುಭ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ವಿದ್ಯಾರ್ಥಿಗಳಿಗೂ ಬಹುಮಾನವನ್ನ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಾಲಕ, ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಣ ಅಭಿಮಾನಿಗಳು, ಪಂಚಾಯತ್ ಸಿಬ್ಬಂದಿಗಳು ಭಾಗವಹಿಸಿದ್ರು. ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟ್ ನಮ್ಮ ಕನ್ನಡ ಶಾಲೆಯಲ್ಲಿ ಇವತ್ತು ಬಟ್ಟೆ ಹಿಡಿದು, ಊಟ ಹಿಡಿದು, ಮೊಟ್ಟೆ ಹಿಡಿದು, ಹಾಲು ಹಿಡಿದು, ಬೂಟ್ ಹಿಡಿದು, ಸಾಕ್ಸ್ ಹಿಡಿದು ಪ್ರತಿ ಒಂದನ್ನು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದನ್ನ ಬಿಟ್ಟು ಸೋಕಿಗಾಗಿ ನಿಮ್ಮ ಮಕ್ಕಳ ಶ್ರೀಮಂತರ ಮಕ್ಕಳಂತ ಹೋಗಿ ಗೌರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಹಾಕಿ ಯಾವ ದೊಡ್ಡ ಸ್ವಯಂಕಾರಿ ಪುರುಷಾರ್ಥದಲ್ಲಿ ಹಾಕ್ತಾ ಇದ್ರಿ. ಎಷ್ಟು ಜನ ಮಕ್ಕಳು ನಮ್ಮಲ್ಲಿ ಹೈಕೋರ್ಟ್ ತಂದಿರಾದ್ರು, ಎಷ್ಟು ಜನ ಮಕ್ಕಳ ನಮ್ಮ IAS ಪರೀಕ್ಷೆಯಲ್ಲಿ ಪಾಸ್ ಆದ್ರು. ಎಲ್ಲ ಹಳ್ಳಿಯಿಂದ ಕಲಿತಂತ ಕನ್ನಡ ಶಾಲೆಯಿಂದ ಮಕ್ಕಳ ಕಲಿತರು IAS ಪಾಸ್ ಅಧಿಕಾರಿ ಬಂತು. ಇವತ್ತು ಮೊನ್ನೆ ಬೆಳಂಬಾರದ ಒಂದು ಹುಡುಗಿ, ಹಾಲಕ್ಕಿ ಸಮಾಜದ ಒಂದು ಹುಡುಗಿ ಅನ್ನ ನೋಡಿ ವಿದ್ಯಾರ್ಥಿ ಕನ್ನಡ ಶಾಲೆಯಲ್ಲಿ ಬೆಳಂಬಾರದಂತ ಕನ್ನಡ ಶಾಲೆಯಲ್ಲಿ ಕಲಿತಂತ ಒಂದು ಹುಡುಗಿ ಇಸ್ರೋ ಅಂತ ದೊಡ್ಡ ಒಂದು ಸಂಸ್ಥೆ, ಈ ದೇಶದ ಅತಿ ದೊಡ್ಡ ಸಂಸ್ಥೆಯಲ್ಲಿ ಸಿಲೆಕ್ಟ್ ಆಗಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಭಾಗ್ಯ ನಮಗೆ ಬೇಕೆಂದ್ರೆ, ಇದಕ್ಕಿಂತ ಹೆಚ್ಚಿನ ಶಿಕ್ಷಣ ನಮಗೆ ಬೇಕೆಂದ್ರೆ, ಇಂಥ ಶಿಕ್ಷಣವನ್ನ ನೋಡುವ ಭಾಗ್ಯ ನಮ್ಮ ತಂಡಕ್ಕೆ ಈ ಮಕ್ಕಳಪ್ಪ ಸಾಧನೆ ಹಾಕಿದಂತ ತಂದೆ ತಾಯಿಗಳಿಗೆಲ್ಲ ಭಾಗ್ಯ ಅಂತ ಹೇಳಿ ನೆರವೇರಿಸಲಾಗ್ತದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ.
ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ಆಯೋಜಿಸಿರುವ ದಾಂಡೇಲಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ದೊರೆಯಿತು. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಕ್ರೀಡಾಕೂಟಕ್ಕೆ ದೀಪ ಬೆಳಗಿಸಿ ಹಾಗೂ ಪರ್ಯಾಯ ಫಲಕಗಳನ್ನು ಅನಾವರಣಗೊಳಿಸಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಯಾವುದೇ ರೀತಿಯ ಕಡಿಮೆಯಿಲ್ಲದ ರೀತಿಯಲ್ಲಿ ಈ ಕ್ರೀಡಾಕೂಟ ಸಂಘಟಿಸಿದ್ದಾರೆ. ಡಿಎಫ್ಎ ಮೈದಾನದಲ್ಲಿ ಸ್ವರ್ಗದ ವಾತಾವರಣ ನಿರ್ಮಾಣವಾಗಿದೆ. ಈ ಪಂದ್ಯಾವಳಿಯ ಮೂಲಕ ಡಿಪಿಎಲ್ ಕಮಿಟಿಯವರು ದಾಂಡೇಲಿಯಲ್ಲೊಂದು ಕ್ರಿಕೆಟ್ ಹಬ್ಬವನ್ನೇ ಆಚರಿಸುತ್ತಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿದ್ದ ಡಿವೈಎಸ್ಪಿ ಶಿವಾನಂದ್ ಮದರ್ಖಂಡಿ ಮಾತನಾಡಿ, ಕಳೆದ 4 ವರ್ಷದಿಂದ ಡಿಪಿಎಲ್ ಕಮಿಟಿಯವರು ದಾಂಡೇಲಿಯಲ್ಲಿ ಈ ಪಂದ್ಯಾವಳಿಯನ್ನ ಆಯೋಜಿಸುವ ಮೂಲಕ ದಾಂಡೇಲಿಯಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಹೊಸತನವನ್ನ ಮೂಡಿಸಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿದ್ದ ಪೌರಾಯುಕ್ತ ವಿವೇಕ್ ಬನ್ನಿ ಮಾತನಾಡಿ, ಇದು ಕ್ರಿಕೆಟ್ ಎಂಬುದು ಇಡೀ ವಿಶ್ವವನ್ನ ಆವರಿಸಿದೆ. ಭಾರತ ಕೂಡ ವಿಶ್ವಮಟ್ಟದ ಕ್ರಿಕೆಟ್ನಲ್ಲಿ ಹಲವಾರು ಸಾಧನೆ ಮಾಡಿ ಗಮನ ಸೆಳೆದಿದೆ. ಇದೀಗ ದಾಂಡೇಲಿಯಲ್ಲಿಯೂ ಕೂಡ ಅಂತ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್ ಮಾತನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ, ನಗರಸಭಾ ಸದಸ್ಯರಾದ ದಶರಥ್ ಬಂಡಿವಡ್ಡರ್, ಅನಿಲ್ ನಾಯ್ಕರ, ಬುದ್ಧಿವಂತ ಗೌಡ ಪಾಟೀಲ್, ಡಿಪಿಎಲ್ ಸಂಘಟನೆಯ ಅಧ್ಯಕ್ಷ ಕುಲದೀಪ್ ರಾಜಪೂತ್, ಚೇರ್ಮನ್ ವಿಷ್ಣುಮೂರ್ತಿ ರಾವ್ ಮೊದಲಾದವರು ಉಪಸ್ಥಿತರಿದ್ದರು. ಬಹುದಶಕಗಳ ಖಾತೆ ಮಾಡಿಸುವ ಸಮಸ್ಯೆಗೆ ಸುಗ್ರೀವಾಜ್ಞೆ ಮೂಲಕ ಆದೇಶ ಜಾರಿಗೊಳಿಸಿದ್ದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಯಲ್ಲಾಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಗೋಮಾಳ ಜಾಗದಲ್ಲಿ ಮನೆ ನಿರ್ಮಿಸಿ ವಾಸಿಸುತ್ತಿರುವ ಕ್ಷೇತ್ರದ 3,000ಕ್ಕೂ ಅಧಿಕ ಕುಟುಂಬಗಳಿಗೆ ತಾವು ನೆಲೆಸಿರುವ ಸ್ಥಳ ಈ ಖಾತೆಯಾಗಲಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಯಲ್ಲಾಪುರ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಈ ಖಾತೆ ತಂತ್ರಾಂಶದ ಮೂಲಕ ಈ ಖಾತೆ ಪಡೆಯಲು ಸಾರ್ವಜನಿಕರಿಗೆ ಸರ್ಕಾರ ಮಾಡಿಕೊಟ್ಟಿರುವ ಸದಾವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಲು ಅಧಿಕಾರಿಗಳು ಸಾರ್ವಜನಿಕರಿಗೆ ಏನೆಲ್ಲ ಸಹಕಾರ ನೀಡಬೇಕು ಮತ್ತು ಒಬ್ಬ ಸಾರ್ವಜನಿಕ ಸಹ ವಂಚಿತನಾಗದಂತೆ ನೋಡಿಕೊಳ್ಳಬೇಕು ಎಂಬುದರ ಕುರಿತು ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಸಭೆ ನಡೆಸಿ ಮಾತನಾಡಿದರು. ಪಟ್ಟಣ ವ್ಯಾಪ್ತಿಯಲ್ಲಿ ಬಹಳಷ್ಟು ಆಸ್ತಿ ಈ ಖಾತೆ ಆಗಿರುವುದಕ್ಕೆ ಅನೇಕ ಕಾರಣಗಳಿದ್ದು, ಸದ್ಯ ರಾಜ್ಯ ಸರ್ಕಾರ ಇದಕ್ಕೊಂದು ಸುವರ್ಣಾವಕಾಶ ಕಲ್ಪಿಸಿದೆ. ಇದರಿಂದ ತಮ್ಮ ಆಸ್ತಿಗೆ ಅಧಿಕೃತ ಮುದ್ರೆ ಬೀಳಲಿದೆ. ಬ್ಯಾಂಕ್ನಲ್ಲಿ ಸಾಲ ಪಡೆಯುವುದರಿಂದ ಹಿಡಿದು ಅನೇಕ ಪ್ರಯೋಜನಗಳಾಗಲಿದೆ. ಸರಳ ದಾಖಲೆಗಳನ್ನು ಪಡೆದು ಅರ್ಜಿ ಸಲ್ಲಿಸಿದ 7 ದಿನಗಳ ಗಡುವಿನಲ್ಲಿ ಮಾನ್ಯತಾ ಪತ್ರ ನೀಡುವಂತಾಗಬೇಕು. ಇಲ್ಲವಾದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆಯೇ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. 1974 ಪುರಸಭೆ ನಗರಾಭಿವೃದ್ಧಿ ಇಲಾಖೆ ಏಕ ಆಗ್ತಾ ಇರತಕ್ಕಂಥದ್ದು ಸುದಿನ. ಆ ನಂತರದಲ್ಲಿ ಅನೇಕ ತಿದ್ದುಪಡಿಗಳು ಬಂದು ಅಂತಿಮವಾಗಿ 2003 ಇಸ್ವಿಗೆ ಸುಪ್ರೀಂ ಕೋರ್ಟ್ ಏಕಾತಕ್ಕೆ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ 2008 ಇಸ್ವಿಗೆ ಒಂದು ಜಡ್ಜ್ಮೆಂಟ್. ಇವತ್ತು ಜಿಲ್ಲಾಧಿಕಾರಿ ಕೊಟ್ಟಂತ ಪ್ರಕಟಣೆ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲೇ ಕನಿಷ್ಠ 1 ಲಕ್ಷಕ್ಕೆ ಸಮೀಪ ಈ ಕಷ್ಟದಿಂದ ಇದ್ದಂತ ಜನ ಈ ಕಷ್ಟದಿಂದ ಕರ್ನಾಟಕದಾಗ ಅಂದಾಜ ಪ್ರಕಾರ 40 ಲಕ್ಷಕ್ಕಿಂತ ಹೆಚ್ಚು ಜನ ಈ ಕಷ್ಟದಿಂದ ಹೋಗ್ತಾರೆ. ಇಂತಹ ಮಹತ್ತರ ವಿಷಯ ಸಾರ್ವಜನಿಕರಿಗೆ ತಲುಪಿಸುವ ಕಾರ್ಯವಾಗಬೇಕಿದೆ. ಅಲ್ಲದೆ ಪ್ರತಿ ವಾರ್ಡ್ ಸದಸ್ಯರು ಕರಪತ್ರ ನೀಡುವ ಮೂಲಕ ನಿಮ್ಮ ವ್ಯಾಪ್ತಿಯಲ್ಲಿನ ಕುಟುಂಬಗಳಿಗೆ ಸಂದೇಶ ತಲುಪಿಸುವ ಕೆಲಸವಾಗಬೇಕಿದೆ ಎಂದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವ ಮತ್ತು ಬೈಗತ್ತಿ ಸುರೇಶ್ ಅವರು ಹಾಗೂ ನಗರಾಭಿವೃದ್ಧಿ ಪಟ್ಟಣ ಸಚಿವರಾಗಿರ್ತಕ್ಕಂಥ ರಹೀಮ್ ಖಾನ್ ಅವರು ಬಹಳ ಒಳ್ಳೆಯ ಕಾರ್ಯಕ್ರಮನ ಸಚಿವ ಸಂಪುಟ ಇವತ್ತು ನಿರ್ಣಯ ಮಾಡಿ. ಒಂದರ್ಥದಲ್ಲಿ ನಿನ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ 35 ಲಕ್ಷಕ್ಕಿಂತ ಹೆಚ್ಚು ಕುಟುಂಬ 1979ರಿಂದ ಕಾಯ್ತಾ ಇದ್ದಂಥ 30 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಕ್ಕೆ ಒಂದು ಶಾಶ್ವತವಾದ ಪರಿಹಾರ ಇವತ್ತು ಸಿಗ್ತಾ ಇದೆ. ನಾನು ಸರ್ಕಾರವನ್ನು ಮತ್ತು ಮುಖ್ಯಮಂತ್ರಿ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಕ್ಷೇತ್ರದಲ್ಲೂ ಕೂಡ ಒಂದು 4,000ಕ್ಕಿಂತ ಹೆಚ್ಚು ಕುಟುಂಬ ಯಲ್ಲಾಪುರ ರೋಡ್ ಸೇರಿ ಪ್ರತಿ ದಿವಸ ಬೆಳಗ್ಗೆ ಮನೆ ಬಾಗಿಲಿಗೆ ಬರ್ತಕ್ಕಂಥ ಕುಟುಂಬಕ್ಕೆ ಒಂದು ಶಾಶ್ವತ ನ್ಯಾಯ ಒದಗಿಸಿದೆ. ಇದಕ್ಕೆ 3-4 ವರ್ಷದಲ್ಲಿ ಈ ಆದೇಶವನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಆದೇಶವನ್ನು ಮಾಡಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಅಮಿತ್ ಅಂಗಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ನೂತನ್ ನಗರಲಿ, ಸದಸ್ಯರು, ಮುಖ್ಯಾಧಿಕಾರಿ ಸಂಗನ ಬಸಯ್ಯ, ಗ್ರೇಡ್ 2 ತಹಶೀಲ್ದಾರ್ ಸಿಜಿ ನಾಯ್ಕ್, ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.